ನೋಡಿ, ನನಗೆ ನನ್ನ ತಮ್ಮ ಆಸ್ತಿನಾಗೆ ಭಾಗ ಕೊಡ್ತಾ ಇಲ್ಲ. ನಾನು ಅವನ ಮೇಲೆ ಕೇಸ್ ಹಾಕಕ್ಕೆ ಅಂತ ಹೇಳ್ಬಿಟ್ಟು ಬಂದಿವ್ನಿ. ನಾನು ಹೋಗಿ ಮಂತಾಗೆಲ್ಲನೂ ಹೋಗಿ ನಿಯತ್ತಾಗಿ ಕೇಳಿವ್ನಿ, ನಂಗೆ ಆಸ್ತಿನಾಗ ಪಾಲ್ ಬೇಕು ಅಂತಂದ್ರೆ ಕೊಡ್ಲೇ ಇಲ್ಲ ಬೊಡ್ಡ ಇದ. ಅವ್ನು ಕೊಡ್ಲಿಲ್ಲ ನಾ ಸುಮ್ಕೆ ಬಿಟ್ಬಿಡ್ತೀನ. ಅದಕ್ಕೆ ನೀನು ಅವ್ನ್ರಾಗ ನಾನಂತೂ ಆಸ್ತಿ ನನಗೆ ಬೇಕೇ ಬೇಕು. ಅದಕ್ಕೆ ಕೇಸ್ ಹಾಕಕ್ಕೆ ಬಂದಿದ್ದೀನಿ. ಲಾಯರ್ ಸಾಹೇಬ್ರೆ, ನಿಮ್ಗೆ ಚೆನ್ನಾಗಿ ಕೊಡ್ತೀನಿ. ಅವನ ಮೇಲೆ ಕೇಸ್ ಹಾಕ್ಬಿಟ್ಟು ನನಗೆ ನನ್ನ ಆಸ್ತಿ ನಾನು ಕೊಡಿಸ್ಬಿಡಿ, ಅಷ್ಟೇ ಸಾಕು. ಬೇರೆ ಇನ್ನೇನು ಕೇಳೋಕ್ಕಿಲ್ಲ. ಬೊಡ್ಡ ಇದ ಏನು ಕೇಳೋಕೆ ಹೋದ್ರೆ ನಾನೇನು ಊದ್ಬಿಟ್ಟು ಕಳಿಸ್ತಾರಲ್ಲ ಗಂಡ ಹೆಂಡ್ರು ಸೇರ್ಕೊಬಿಟ್ಟು ಒಂದು ಮೂರ್ವಾದಿ ಬೇಡವಾ ಕೊಡೋಕ್ಕಿಲ್ಲ ಅಂತ ಹೇಳಕ್ಕೂ ನೋಡಿ, ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇವ್ನಿ ನಾನು. ಏನು ಹೆಣ್ಣು ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ನೀವು ಏನದು ಕೇಸ್ ಹಾಕ್ತಾ ಇದ್ದೀರಾ? ಸರಿ ಆಯ್ತು ನೋಡೋಣ. ಅಂದ್ರೆ ಕೇಸ್ ಹಾಕಣ. ನೋಡಿ, ಈಗಲೇ ಹೇಳಿದ್ದೀನಿ, ಕೇಸ್ ಹಾಕ್ಬಿಟ್ಟು ನಾನು ಅರ್ಧ ಜಮೀನು ನನಗೆ ಕೊಡಿಸ್ಬಿಡ್ಬೇಕು. ಈಗಲೇ ಹೇಳಿದ್ದೀನಿ ಲಾಯರ್ ಸಾಹೇಬ್ರೆ, ಎಷ್ಟು ಬೇಕಾದ್ರೂ ಕಾಸು ಕೊಟ್ಬಿಟ್ಟೆ ನಾನು, ಸರಿನಾ? ಅಷ್ಟೇ ಅಲ್ಲ, ಅವ್ರ ಮನೆಗೆ ನೋಟಿಸ್ ಕಳಿಸ್ಬಿಡಿ ಇವತ್ತೇ. ನೀನು ಹಿಂಗೆ ಕೇಸ್ ಹಾಕಿವ್ನಿ ಅಂತ ನೋಟಿಸ್ ಹೋದ್ರಣ ಗಡ 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 ನಡುಕ್ತಾನೆ. ಏನು ಕೊಡೋದು ಬೇಡ ಲಾಯರ್ ಸಾಹೇಬ್ರೆ. ಅವ್ನ ಮಕ್ಕ ಮುಚ್ಚ ನನಗೆ ಮುರುವಾದಿ ಕೊಡಕ್ಕಿಲ್ವಲ್ಲ, ರೆಸ್ಪೆಕ್ಟ್ ಇಲ್ಲ, ಫುಲ್ ಅನ್ರೆಸ್ಪೆಕ್ಟು. ಹೆಂಗು ಮಕ್ಕ ಹೊಡೆದು ಮಕ್ಕಕ್ಕೆ ಹೊಡೆದಂಗೆ ಮಾತಾಡ್ತಾಳೆ ಗೊತ್ತಾ ಅವಳು, ನನ್ನ ತಮ್ಮನೇನ್ರು ಏನು ಅನ್ಕೊಬಿಟ್ಟವಳೆ. ನಾನೆಲ್ಲ ಭಿಕ್ಷೆ ಬಿಡ್ತಾ ಇವನ ಮದುವೆ ಮಾಡ್ಕೊಂಡ್ಬಿಟ್ಟು ಬರ್ಬೇಕಾರೆ ಒಂದು ಒಡವೆ ಕೊಡಲಿಲ್ಲ, ಒಂದು ವಸ್ತ್ರ ಕೊಡಲಿಲ್ಲ, ಏನೂ ಕೊಡಲಿಲ್ಲ. ದೇವಸ್ಥಾನದಾಗ ಮದುವೆ ಮಾಡ್ಬಿಟ್ಟು ಕೊಟ್ಟರು. ನಮ್ಮ ತವ್ರ ಮನೆಯಿಂದ 10 ರೂಪಾಯಿ ತಂದಿಲ್ಲ. ಆದ್ರೂ ಈ ವರ್ಷ 26 ವರ್ಷ ನಾನು ಯಾವತ್ತೂ ಆ ಮನೆ ಕಡೆ ತಲೆ ಹಾಕು ಮನೆ ಕಂಡಿಲ್ಲ ನಾನು. ಏನೋ ಬಿಡು ಸಂದಾಕಿರಿ ನನ್ನ ತಮ್ಮ ಅಂತ ಸುಮ್ಕಿದ್ದೆ. ಅದು ಗೊತ್ತಾ, ಗೌರಿ ಹಬ್ಬಕ್ಕೆ 300 ರೂಪಾಯಿ ಸೀರೆ ಕೊಟ್ಟರು, 30,000 ರೂಪಾಯಿ ಸೀರೆ ಕೊಟ್ಟರು ಅಂತ ಊರು ತುಂಬ ಬಿಲ್ಡಪ್ ತಗೊಬಿಟ್ಟು ಬರ್ತಿದ್ದೆ ಅಂತ. ಅಕ್ಕಂಗೆ ಮೋಸ ಮಾಡಿದ್ರೆ ಬಿಟ್ಬಿಡ್ತೀನ. ಲಾಯ್ಸಬ್ರೆ, ಕಳಿಸಿ ನೋಟಿಸ ಎಲ್ಲನೂ ಕಳಿಸಿ, ನೀವು ಬಿಡಬೇಡಿ. ಆಯ್ತು ನಾನು ನೋಟಿಸ್ ಕಳಿಸ್ತೀನಿ, ಡೋಂಟ್ ವರಿ, ಓಕೆನಾ? ನಿಮ್ದು ಸ್ವಲ್ಪ ಡೀಟೇಲ್ಸ್ ಎಲ್ಲ ಹೇಳಿ, ಏನೇನು ಅಡ್ರೆಸ್ಸು ಡೀಟೇಲ್ಸು ಪ್ರತಿಯೊಂದು ನಮಗೆ ಬೇಕು. ಪ್ರತಿಯೊಂದನ್ನು ಕೊಟ್ಟರೆ ಬೇಗನೆ ನಾನು ಅವ್ರಿಗೆ ಕಳಿಸ್ತೀನಿ. ಆಯ್ತು, ನಿಮ್ಗೆ ಏನೇನು ಡೀಟೇಲ್ಸ್ ಬೇಕೋ ಏನೇನು ಬೇಕೋ ಎಲ್ಲನೂ ಕೇಳಿ, ಎಲ್ಲನೂ ಪಟ ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತೀನಿ. ಆದರೆ ನನ್ನ ಮಗನ ಮನೆಗೆ ನೋಟಿಸ್ ಇವತ್ತೇ ನೀವು ಹೋಗ್ಬೇಕು, ಹಂಗೆ ಕಳ್ತೀನಿ. ಇನ್ನು ಎಕ್ಸ್ಟ್ರಾ ದುಡ್ಡಾದ್ರೂ ಪರವಾಗಿಲ್ಲ ಲಾಯರ್ ಸಾಹೇಬ್ರೆ, ಅವಳು ಗುರ್ದೋಗ್ಬಿಡ್ಬೇಕು. ಮುಗಿತೇನೆ ಜಯಮ್ಮ, ನೀನು ಮುಗಿತೇನೆ ಈಗಲ್ರಿ. ಎಲ್ಲ ಡೀಟೇಲ್ಸ್ ಕೊಡ್ತಾ ಇವ್ನಿ, ಅದೇ ಕೇಸ್ ಹಾಕಕ್ಕೆ ಅಂತ ಹೇಳ್ಬಿಟ್ಟು ನೋಟಿಸ್ ಕಳಿಸಿ ಅವ್ರ ಮನೆಗೆ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ತಾ ಇವ್ನಿ. ಸಾದಿ ಏನು ಮಾಡ್ತಿರೋ ಸರ್ನ ಮಾಡಿ ನಮ್ಗೆ ಅರ್ಜೆಂಟಾಗಿ ಕೆಲಸ ಆಯ್ತು, ಹೋಗ್ಬೇಕು. ನೋಡಿ, ಎಲ್ಲ ಡೀಟೇಲ್ಸ್ ಎಲ್ಲ ಕೊಡ್ಬೇಕಲ್ವಾ? ಡೀಟೇಲ್ಸ್ ಕೊಟ್ಮೇಲೆ ತಾನೇ ಅವರಿಗೆಲ್ಲ ನಾನು ಕಳ್ಸಕ್ಕಾಗೋದು. ಅಡ್ರೆಸ್ಸು ಡೀಟೇಲ್ಸು ಏನೇನು ಪ್ರಾಪರ್ಟಿ ಅದೆಲ್ಲ ವಿಚಾರ ಅವ್ರು ಹೇಳ್ತಾರೆ. ಒಂದು 10 ನಿಮಿಷ ನೀವು ಹೊರಗಡೆ ಕೂತ್ಕೊಂಡಿರಿ. ಅಯ್ಯ, ಕುಂತ್ಕೋವಾಗಿ ಅವಯ್ಯ ನಾನು ನೀನು ಓಡಿಸ್ಕೊಂಡು ಕರ್ಕೊಂಡೋಗಲ್ಲ. ಅಯ್ಯೋ, ನನ್ನ ಗಂಡಂಗೆ ಬೋಲ್ ಅನುಮಾನ ನನ್ನ ಮೇಲೆ. ಸಂಡಕ್ಕಿದ್ದೀನಲ್ಲ, ಸುಂದರವಾಗಿದ್ದೀನಲ್ಲ ಅದಕ್ಕೆ ನನ್ನ ಗಂಡಂಗೆ ಬೋಲ್ ಅನುಮಾನ. ಇನ್ನು ಎಲ್ಲಿ ಹೊಂಟೋಗ್ಬಿಡ್ತಾಳೋ ಏನು ಮಾಡ್ತಾಳೋ ಅಂತ ಹೇಳ್ಬಿಟ್ಟು. ಅದೆಲ್ಲ ಬಿಡಿ, ಡೀಟೇಲ್ಸ್ ಎಲ್ಲ ಬರ್ಕೊಳ್ಳಿ. ತಗೊಳ್ಳಿ, ಪೆನ್ನು ಪೇಪರ್ ಎಲ್ಲನೂ ಎತ್ಕೊಬಿಟ್ಟು ಡೀಟೇಲ್ಸ್ ಎಲ್ಲ ಪೂರ ಕೊಡ್ತೀನಿ, ಬರ್ಕೊಳ್ಳಿ ನೀಟಾಗಿ. ಆಹಾ, ಆಯ್ತಾಯ್ತು, ಕೊಡಿ. ಪೋಸ್ಟ್. ನಮ್ಮ ಮನೆಗೆ ಬಂದೈತೆ ಪೋಸ್ಟು. ಯಾವ ಪೋಸ್ಟ್ ಅಣ್ಣ ಅದು? ನಿಮ್ಮ ಯಜಮಾನ್ರ ಹೆಸರಿಗೆ ಯಾವುದೋ ಲಾಯರ್ ಆಫೀಸ್ ಕಡೆಯಿಂದ ಬಂದೈತೆ, ಏನೋ ನೋಟಿಸ್ ಬಂದೈತೆ. ಏನು ನೋಟಿಸ್ ಬಂದೈತಾ? ರೀ ಬರ್ರಿ ಇಲ್ಲಿ ಸರ್ನಾ. ಯಾಕೆ ಹಂಗ ಅರ್ಚ್ಕೊತಾ ಇದೀಯಾ? ಪೋಸ್ಟ್ ಬಂದಿದೆ ನೋಡಿ. ಯಾವ್ದೋ ಲಾಯರ್ ಆಫೀಸ್ ಕಡೆಯಿಂದ ಬಂದೈತಂತೆ, ನೋಡಿ. ಕುಡಿ. ರೀ, ಏನಾಯ್ತು ಹೊಸಿ ಜೋರಾಗಿ ಓದ್ ನೋಡ್ರಿ. ಲೇ, ಅದ್ ಯಾಕ್ಲೆ ಆತ್ರುಗೆ ಆಂಜನೇಯ ಆಡ್ದಂಗೆ ಆಡ್ತೀಯ? ಉಸಿ ತಡ್ಕಳಿ. ಅದು ದಿನ ಓದೋದು ಬೇಡ್ರಿ. ಅವ್ನು ಯಾವನೋ ಇಂಗ್ಲೀಷಾಗ ಅರ್ಧ ಕನ್ನಡದಾಗ ಅರ್ಧ ಕಳಿಸ್ಬಿಟ್ಟವ್ನಿ. ನಮ್ಗಲ್ಲಿ ಸುಧವಾಗಿ ಬರೋಕ್ಕಿಲ್ಲ, ಏನಿಲ್ಲ. ಅಯ್ಯೋ, ಏನೋ ಕಳ್ಸವಳಲ್ಲ. ಏನಿದು ಲಾಯರ್ ನೋಟಿಸು? ಅಯ್ಯಯ್ಯ, ನಿಮ್ಗೆ ಓದಕ್ ಬರಲಿಲ್ಲ ಅಂದ್ರೆ ಕೊಡ್ರಿ, ನನ್ನ ಮಗಳತಾಗ ಓದಿಸ್ತೀನಿ. ಅದು ಯಾಕೆ ಒಳ್ಳೆ ಇಳ್ಕೊಂಡು ಒಳ್ಳೆ ದ್ವಾಡದಾಗ ಬಿಲ್ಡಪ್ ಕೊಡೋರಂಗೆ ನಿಂತ್ಕೊಬಿಟ್ಟಿದ್ದೀರೆ. ಕೊಡಿ, ನೀವು ಸುಮ್ಕೆ ಕೊಡಿಲಿ. ಮುಚ್ಕೊಂಡು ನಿಂತ್ಕಳೆ, ಕಂಡಿವ್ನಿ ನಾನು. ನಿನ್ ಮುಚ್ಕೊಂಡು ನಿಂತ್ಕ. ಹೇಳಕ್ ಬಂದ್ಬಿಟ್ಲು ಇಲ್ಲಿ. ನಾನು ಓದ್ತಿಲ್ವೇ ಇಲ್ಲಿ? ನಾನಲ್ಲಿ 8ನೇ ಕ್ಲಾಸ್ ಪಾಸ್ ಮಾಡೀನಿ. ಸುಮ್ಮನೆ ನಿಂತ್ಕ ನೀನು. ಅಯ್ಯೋ, ನಮ್ಮ ಅಕ್ಕ ಲಾಯರ್ ನೋಟಿಸ್ ಕಳಿಸ್ಬಿಟ್ಟವಳೆ. ಏನ್ರಿ ಹೇಳ್ತಾ ಇದ್ದೀರಾ? ನಿಮ್ಮ ಅಕ್ಕ ಲಾಯರ್ ನೋಟಿಸ್ ಕಳ್ಸವಳ? ಅಯ್ಯೋ, ನಮ್ಮ ಅಕ್ಕ ಇಂಥ ಕೆಲಸ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಏನೋ ತಮಾಸೆಗೆ ಹೇಳ್ತಾವಳೆ. ಎಲ್ಲಿಂದ ಇನ್ನ ನಾನು ಆಸ್ತಿ ಕೇಳಕ್ ಬರ್ತಾಳೆ ಬಿಡು, ಹಂಗೆ ಹಿಂಗೆ ಅನ್ಕೊಂಡ ನೆಮ್ಮದಿಯಾಗಿದ್ರೆ, ಇಲ್ಲಿ ನೋಡು ನಮ್ಮ ಅಕ್ಕ ಲಾಯರ್ ನೋಟಿಸ್ನ ಕಳಿಸ್ಬಿಟ್ಟವಳೆ. ರೀ, ಏನಂತ ಕಳ್ಸವಳೆ ಅಂತ ಓದಿ ಹೇಳಿ ವಸಿ. ನನಗೇನು ಅರ್ಥನೇ ಆಗಕ್ಕಿಲ್ಲ. ಅರ್ಧಂಬರ್ಧ ನೀವು ಹೇಳಿದ್ರೆ ನನಗೂ ಅರ್ಧಂಬರ್ಧ ಅರ್ಥ ಆಯ್ತದೆ. ಏನು ಗೊತ್ತಾಗಕ್ಕಿಲ್ಲ, ಏನೂ ಇಲ್ಲ. ಏನು ಅಂತ ವಸಿ ಸರ್ನ ಓದ್ಬಿಟ್ಟು ಹೇಳಿ, ನಾನು ಅರ್ಥ ಮಾಡ್ಕೊತೀನಿ ಅದೇನು ಅಂತ ಹೇಳ್ಬಿಟ್ಟು. ನಿಮ್ಮ ಅಕ್ಕ ಕೊಂತ್ರಿ. ಲೇ, ನಮ್ ಜಮೀನ್ ಮೇಲೆ ಕೇಸ್ ಹಾಕವಳೆ, ಅರ್ಧ ಬೇಕು ಅಂತ ಹೇಳ್ಬಿಟ್ಟು. ಅಯ್ಯೋ, ನಮ್ಮ ಅಕ್ಕ ಹಿಂಗ್ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಬೊಡ್ಡಿ, ನಿನ್ನಿಂದನೇ ಎಲ್ಲ ಆಗಿದ್ದು. ಮುಲ್ವಾದಿನಗೆ ಆರ್ತಿ ಎತ್ತಿ ನಿಧಾನ ಕೊಳ್ಸೋದ್ಬಿಟ್ಬಿಟ್ಟು ನಮ್ಮ ಅಕ್ಕನ ಬೇವಸಿ ತರ ಬೈಸ್ಬಿಟ್ಟು ಕಳಿಸ್ಬಿಟ್ಟಲ್ಲ. ಅದಕ್ಕೆನ್ನೇ ಇವತ್ತು ಅವಳಿಗೆ ಇವರು ಕೇಳ್ಬಿಟ್ಟು ಹಿಂಗ್ ಮಾಡಿರೋದು. ನಾನು ಹೇಳ್ದೆ ಅವತ್ತಿಂದನೂ ನಮ್ಮ ಅಕ್ಕಂತ ಹುಷಾರಾಗಿರಿ ಅಂತ ಹೇಳಿದ್ರೆ ದೌಲತ್ ಮಾಡ್ತೀಯೇನೆ. ರೀ, ನನ್ನ ಯಾಕ್ರಿ ಬೈತೀರಾ? ನಾನೇನ್ರಿ ದೌಲತ್ ಮಾಡಿದೆ ನಿಮ್ಗೆ? ನೀವು ಒಳ್ಳೆ ಸಂದ ಕೇಳ್ತೀರಾ. ನಾನು ಆಸ್ತಿ ಕೇಳಿದ್ದು ಇದು ಮಾಡಿದ್ದು ನನ್ನ ಮೇಲೆ ಬಂದ್ಬಿಟ್ರೆ ಹೆಂಗೆ? ನಿಮ್ಮ ಅಕ್ಕಂಗೆ ಮೊದ್ಲಿಂದನೂ ಆಸ್ತಿ ಮೇಲೆ ಆಸೆ ಇತ್ತೇನೋ, ಸುಮ್ಕಿರ್ರಿ. ಅದಕ್ಕೆ ಇವಾಗ ಸಿಕ್ಕಿದ್ದೇನೆ ಅಪ್ಪ ಅಂತ ಹೇಳ್ಬಿಟ್ಟು ಹೆಣ್ಣಿನ ವಿಷಯ ಕೆತ್ಬಿಟ್ಟು ನಮ್ಮ ತಗೆಲ್ಲನೂ ಇವಾಗ ಆಸ್ತಿ ಕೇಳ್ತಾವಳೆ. ಹೇಳಿ, ಬಿಡ್ಗಾಸು ಕೊಡಕ್ಕಿಲ್ಲ ಇದ್ರಾಗೆ ಅಂತ ಹೇಳ್ಬಿಟ್ಟು ಲಾಯರ್ ನೋಟಿಸ್ನವ್ರದ್ದು ಬಿಸಾಕಿ ಏನು ಮಕ್ಕ ನೋಡ್ತಿದ್ದೀರಾ? ಓಹೋ, ಏನು ಅಲ್ಲರಿ, ಯಾಕ್ರಿ ಕೊಡಬೇಕು ಹೆಣ್ಮಕ್ಳಿಗೆಲ್ಲ ಆಸ್ತಿನ ಪಾಲ? ಕೊಡೋದು ಬೇಡ, ಸುಮ್ಕಿರಿ. ನೀವು ನೋಡಿ ಸಂದಾಗೆ ಕೊಟ್ಬಿಡೋ ನನ್ನ ಲೆಕ್ಕದಾಗ ನೋಡ್ತಿದ್ದೀರಾ. ಇರೋದು 2 ಎಕರೆ ಜಮೀನು. ಅದ್ರಾಗೆ ಇದು ಬೇರೆ ಕೊಟ್ಬಿಡ್ತಾರೆ. ಹೇಳಿ, ಕೊಡ್ಬೇಡ, ಸುಮ್ಕಿರಿ. ಲೇ, ಕೊಡ್ಬೇಡ ಅಂದ್ರೆ ಕೇಸ್ ಹಾಕೊಳ್ಳಿ. ಕೋರ್ಟ್ ಅಲಿಬೇಕಾಯ್ತದೆ. ಈಗ ಏನಾದ್ರು ಕೋರ್ಟ್ ಬಿತ್ತು ಅಂದ್ರೆ 10 ವರ್ಷ ಅಲಿಬೇಕಾಯ್ತದೆ. ಕೋರ್ಟು ಕೇಸು ಅಂತ.
ಅಯ್ಯೋ ಈಗ ಏನು ಮಾಡದೆ, 1 ಎಕರೆ ಹೊಂಟೋಯ್ತದಲ್ಲ. ಅಯ್ಯೋ ಏನಪ್ಪ ಮಾಡೋದು. ಈಗ ಅರ್ಧ ಮನೆ ಪಾಗ ಆಯ್ತದೆ, ಆಮೇಕಿಂದ 1 ಎಕರೆ ಸಿಗ್ತದೆ ನಮ್ಗೆ ಅಷ್ಟೇನೆ. ಏನು ಮಾಡೋದು ಏನು ಕತಿಯೋ. ಅದಕ್ಕೆ ಹೇಳಿದ್ದು ಹೆಂಗ್ ಹೊತ್ತಾಗೆ ಬಂದಿದ್ಲು ಹೊತ್ತಾಗೆ ಹೆಂಗೋ ನಿಮ್ಮದೇ ಕಳಿಸು ಬಿಡ್ರಿ ಅಂದರೆ ನೀವು ಬಡ್ಡಿಗಳು ಕೇಳಲಿಲ್ಲ ನನ್ನ. ಈಗ ಜಯ್ಯ ಮಕ್ಕನು ಹೆಂಗೆ ಒಪ್ಪಿಸ್ಲಿ ನಾನು, ಕೇಸ್ ವಾಪಸ್ ತಗ ಅಂತ ಹೆಂಗೆ ಹೇಳಿ. ಅಯ್ಯೋ ನಂಗೆ ಒಂದು ಅರ್ಥ ಆಯ್ತಿಲ್ಲ. ರೀ ನಾವು ಕೊಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಉಗುತ್ ಕಳಿಸಿ ಹೇಳಿ ಮನೆಯಲ್ಲಿಗೆ ನಾವು 10 ಪೈಸೆ ಆಸ್ತಿನೂ ಕೊಡಕ್ಕಿಲ್ಲ. ಅದೇನು ಕಿತ್ಕೊದೊಳ ಕಿತ್ಕೊಳ್ಳಿ ಬಿಡಿ, 10 ಪೈಸೆ ಆಸ್ತಿನೂ ಕೊಡೋದು ಬೇಡ್ರಿ ನಾವು. ಅದೇನು ಮಾಡ್ಕೊತೊಳ ಮಾಡ್ಕೊಳ್ಳಿ ಕೊಂತ್ರಿ. ನೀವು ಕೊಡಕ್ಕೂ ಹೋಗ್ಬೇಡ್ರಿ ಮಾಡಕ್ಕೂ ಹೋಗ್ಬೇಡ್ರಿ ಈಗ ಆಸ್ತಿನ. ಸುಮ್ಮನೆ ಕುಂತ್ಕೊಂಡಿರಿ. ಹೆಂಗನ ಮಾಡ್ಕೊಂಡ್ಲ ಅವಳು. ಅದಕ್ಕೆ ಹೇಳೋದು ಏನಾರ ಓದಿರ್ಬೇಕು ಅಂತ ಹೇಳ್ಬಿಟ್ಟು ನಾಲಯಕ್ಕು ಅವಳ ಆಸ್ತಿ ಬೇಕು ಅಂತ ಭಾಗ ಬೇಕು ಅಂತ ಕಳ್ಸೋಳೆ ಇಲ್ಲಿ ನೋಟಿಸ್ ಅಂತ ಹೇಳಿದ್ರೆ ಕೊಡ್ಬೇಡ್ರಿ ಸುಮ್ಕಿರಿ ಅಂತಾಳೆ. ಏಯ್ ಕಾನೂನು ಪ್ರಕಾರ ಹೆಣ್ಮಕ್ಳಿಗೂ ಅರ್ಧ ಆಸ್ತಿನ ಪಾಲ್ ಕೊಡ್ಬೇಕೆ. ಅವಳು ಹೋಗ್ಬೇಕಾದ್ರೆ ನಾವೊಂದು ಮೂಗ್ನ ತುನುವೆ ಕೊಟ್ಟು ಕಳಿಸ್ಲಿಲ್ಲ. ಬೋರಿ ಉಟ್ಟು ಬಟ್ಟೆಗೆ ಯಾವುದೋ ಒಂದು ಬಟ್ಟೆನಾಗ ದೇವಸ್ಥಾನದಾಗ ತಾಳಿ ಕೊಟ್ಬಿಟ್ಟು ನಮ್ಮ ಅವ್ವ ಅಪ್ಪ ಕಳ್ಸಿದ್ರು. ಇವಾಗ ರೋಪ್ ಹಾಕಿದ್ರೆ ಕೇಳ್ತಾಳ ಅವಳು. ಎಲ್ಲ ಮನೆಯಲ್ಲಿ ನಿನ್ನಿಂದನೇ ಆಗಿದ್ದು. ನಿನಗೆ ಜಾಡ್ ಸೊದಿಬೇಕು ನಿನ್ಗೆ ಲೋಪರ್ ನೀನು. ಅಪ್ಪ ರೀ ನನ್ನ ಯಾಕ್ರಿ ಓದಿತೀರಾ ನಿಮ್ಮ ಅಕ್ಕ ಆಗಿರೋ ಕೇಸ್ಗೆ. ಮುಚ್ಚ್ ಬಾಯ್ ಲೌಡಿ. ನೀನು ನಿನ್ನ ಮಗಳಿಂದ ಇವತ್ತು ನೋಟಿಸ್ ಬಂದಿರ ನಮ್ಮ ಮನೆಗೆ. ಇಷ್ಟು ದಿನ ಹೆಂಗೋ ನಮ್ಮ ತಮ್ಮ ಸಂದಕ್ಕಿರ್ಲಿ ಅಂತ ಹೇಳ್ಬಿಟ್ಟು ಅನ್ನೋಳು. ನೀನು ಮಾಡ್ದಲ್ಲ ಭಾರಿ ದುರಂಕರ್ವಾ. ಅದಕ್ಕೆ ನೀನು ಬಂದ್ಬಿಟ್ಟು ಕೇಸ್ ಹಾಕಿರೋದು. ಲೋಪರ್ ನೀನು ಏನು ತಗೊಂಡು ಹಾಕನಿ ಹೇಳು ನಿನಗೆ. ಈಗ ಅಮ್ಮ ಕೇಸ್ ಹಾಕಿರೋದಕ್ಕೆ ನನ್ನ ಸಾಯಿಸ್ಬೇಕು ಅಂತ ಮಾಡಿದಿರ ನೀವು. ನಾನೇನಂತ ಪಾಪ ಮಾಡಿವ್ನಿ, ನನ್ನ ಸಾಯಿಸ ಅಂತ ನಾನೇನು ಮಾಡಿವ್ನಿ. ನೀವು ಹೊಸಿ ಸುಮ್ಕಿದ್ರೆ ನೀ ಸರಿ, ಇಲ್ಲಾಂದ್ರೆ ನಾನೇ ಸುಮ್ಕಿರಕ್ಕಿಲ್ಲ ಅಷ್ಟೇ ನೀನಿಯ. ನನ್ನ ಮೇಲೆ ರೇಗಾಡೋದು ನೋಡಿ ನೀವು. ನಾನೇನು ಮಾಡಿಲ್ಲ ಅಮ್ಮಾಯ್ಕೆ ಅಲ್ವಾ, ಅದಕ್ಕೆ ರೇಗಾಡ್ತಿದ್ದೀರಾ. ಅಮ್ಮ ಏನಾಯ್ತಮ್ಮ, ಯಾಕಮ್ಮ ಹಿಂಗೆ ಹೊಡೆದಾಡ್ಕೊತಾ ಇದ್ದೀರಾ, ಏನಾಯ್ತಮ್ಮ? ಬಾಯ್ ಮುಚ್ಚ್ ಬಾಯ್ನ. ನಿಮ್ಮ ಅತ್ತೆ ಬಂದಾಗ ಯಾ ದೌಲತ್ತಾಗಿ ಮಾತಾಡ್ದೆ ನೀನು. ನಿಮ್ಮ ಅಪ್ಪ ಕೋಟ್ಯಾಧೀಶ್ವರ ಉದುರಿಸ್ತಾವನಿಲ್ಲಿ ಮ್ಯಾಲಿಂದ ದುಡ್ಡಿನ ಸುರಿಮಳೆಯ. ನಿನ್ನ ಮಕ್ಕೆ ಓದ ಕಳ್ಸಿರೋ ನೀನು ತೊಗ್ಗಿ ಬಗ್ಗೆ ನಡಿಲಿ ಅಂತ ಹೇಳ್ಬಿಟ್ಟು ನಿಮ್ಮ ಅತ್ತೆ ಮೇಲೆ ರೇಗಾಡು ಅಂತ ಹೇಳ್ಬಿಟ್ಟು ನಾನು ಹೇಳುದ್ನ. ಹಂಗೆ ಹಿಂಗೆ ಅಂತ ಜೋರಾಗಿ ಮಾತಾಡ್ಬಿಟ್ಟು ನಿನ್ನ ಮಗ ಅಂತೋನು ಇಂತನು ಅಂತ ಯಾಕೆ ಹೇಳ್ಕೊಳ್ಸ್ಬೇಕಿತ್ತು ನೀನು. ನಿಂದು ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳೋದು ಬಿಟ್ಬಿಟ್ಟು ದೌಲತ್ ಬೇರೆ ಮಾಡ್ತೀನಿ ನೀನು. ಅಪ್ಪ ನಾನೇನಂದೆ ಅತ್ತೆನ ಇರೋದಿದ್ದಂಗೆ ಹೇಳ್ದೆ ಅಷ್ಟೇನೆ. ಅಷ್ಟು ಹಿಂಗೆಲ್ಲ ಅಂದ್ರೆ ನೀವು ಯಾಕೆ ರೇಗಾಡ್ತಾ ಇದ್ದೀರಾ? ಅಯ್ಯೋ ನಾನೇನು ಮಾಡಿದೆ ಅಂತ ಹೇಳ್ಬಿಟ್ಟು ಹಿಂಗೆ ರೇಗಾಡ್ತಿದ್ದೀರಾ? ನಾನೇನಾದ್ರು ಮಾಡೋದ್ನ ನಿಮಗೆ? ಹಂಗಂತ ಮೂದೇವಿನ ಮದುವೆ ಮಾಡ್ಕೋಬೇಕಾ ನಾನು? ನನಗೆ ಅಂತ ಅವನನ್ನ ಕಂಡ್ರೆ ನನಗೆ ಆಗಕ್ಕಿಲ್ಲ. ಅವ್ನ ಸವಾಸನವೇ ನನಗೆ ಬೇಡ. ನಾನು ಅದಕ್ಕೆ ಇಷ್ಟ ಇಲ್ಲ ಮದುವೆ ಮಾಡ್ಕೊಳಕ್ಕೆ ಅಂತ ಹೇಳ್ದೆ. ಅಷ್ಟಕ್ಕೆ ನೀವು ಹಿಂಗೆ ಕೂಗಾಡ್ಬಿಟ್ರೆ ಹೆಂಗೆ? ಇಷ್ಟ ಇಲ್ದಿರ ಮದುವೆ ಮಾಡ್ಕೊಳಕ್ಕಾಯ್ತದಾ? ನಾನು ಮದುವೆ ಮಾಡ್ಕೊಂತ ಹೇಳಿಲ್ಲ. ನಾಲ್ಗೆ ಉಸಿ ಉದ್ಬಸ್ತಾಗಿ ಇಟ್ಕೋಬೇಕಿತ್ತು. ಇಲ್ಲ ಅತ್ತೆ ನನಗೆ ಯಾಕೋನು ಇಷ್ಟ ಆಯ್ತಿಲ್ಲ. ಹಂಗೆ ಹೆಂಗೈತೆ ನೈಸಾಗಿ ಮಾತಾಡೋದು ಹೆಂಗೈತೆ ದಿಮಾಕಾಗೆ ಏನೇ ಬಾರಿ ಅನ್ನೋ ಲೆಕ್ಕದಾಗ ಮಾತಾಡ್ಬಿಟ್ಟೆ ನೀನು. ಸುಮ್ಮನೆ ಬಿಟ್ಟಳ ನಮ್ಮ ಅಕ್ಕ. ಇವತ್ತು ನೋಟಿಸ್ ಕಳ್ಸೋಳೆ ಆಸ್ತಿನಾಗರ್ದ ಪಾಲ್ ಹಾಕ್ಬೇಕಂತೆ. ಏನೇ ಐತಿ ನಮ್ಮ ಹತ್ರ ಈ ಮನೆ ಬಿಟ್ಟು 2 ಎಕರೆ ಜಮೀನು ಬಿಟ್ಟು ಏನೂ ಇಲ್ಲ. ಅದ್ರಾಗ 1 ಎಕರೆ ಅವಳು ಕೊಟ್ಬಿಟ್ಟು ಅರ್ಧ ಮನೆ ಕೊಡ್ಬೇಕಾಯ್ತದೆ. ಆಮೇಲೆ ನೀನು ನಿಮ್ಮಮ್ಮ ಕುತ್ಕೊಂಡು ಎತ್ತಿ ತಿರುಪೆಯ ಮನೆ ಮುಂದೆ. ಅಮ್ಮ ಏನಮ್ಮ ಅಪ್ಪ ಹಿಂಗೆ ಹೇಳ್ತೈತೆ? ಅವಮ್ಮ ಏನಮ್ಮ ಎತ್ತೆ ಎಂತೊಳಿರ್ಬೇಡ ಕಿತ್ತೋದಳು. ನಮ್ಗೆ ಏನಿಯ ನೋಟಿಸ್ ಬೇರೆ ಕಳಿಸೋಳು ಆಸ್ತಿ ಬೇಕು ಅಂತ. ಪಾಪಿ ಮುಂಡೆ ಅವಳಂತೂ ನಾವು ನಿಮ್ದೇಗಿರ ಕೇಳ್ಬಿಡ್ತಾಳೆ ಬಾ. ನಿಮ್ಮ ಅಪ್ಪ ನೋಡಿ ನನ್ನೇ ಜಾಡ್ಸೋದ್ಬಿಟ್ಟ ಕಳ್ಳನ ಮಗ. ಈಗ ಏನು ಮಾಡೋದಮ್ಮ, ಆಸ್ತಿ ಇರೋದೇ ಇಷ್ಟು, ಅದ್ರಾಗೂ ಅರ್ಧರ್ಧ ಹೋಗ್ಬಿಟ್ರೆ ನಮ್ಗೆ ಏನು ಮಾಡೋದು ಹೇಳು? ಏನು ಮಾಡೋದೋ ಏನೋ ಹೋಗತ್ತಾಗೆ. ನಿಮ್ಮ ಅತ್ತೆ ತಕ್ಕೆ ಹೋಗಿ ಕೈ ಕಾಲು ಇಟ್ಕೋಬೇಕಾಯ್ತದ ಅಷ್ಟೇನೆ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಹೋಗಮ್ಮ.